ಕೃಷ್ಣಯ್ಯ ಸರ್ ಅವರು ಈಗ ಒಂದೆರಡು ಮಾತುಗಳನ್ನು ಮಾತನಾಡಲು ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮಸ್ಕಾರ. ಗಲಾಟೆ ಮಾಡಬಾರ್ದು. ಹಾಸನದಾಗಿರ್ತಕ್ಕಂತಹ ಗುರುಗಾಂವ್ ಸಿಪಿಐ ರೋಡ್ ಮಾರ್ಕಂಡೆ ಅವರೇ, ಅಂಡಸನ್ಪೇಟೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರೇ, ಮತ್ತೆ ಇನ್ನೊಬ್ಬರು ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರೇ, ಮತ್ತೆ ಅಂಡಸನ್ಪೇಟೆ ಎಲ್ಲ ವಾರ್ಡ್ ಮತ್ತು ಅಕ್ಕಪಕ್ಕದ ಹಳ್ಳಿಯ ಎಲ್ಲ ನಾಗರಿಕರೇ, ಹಿರಿಯರೇ, ಕೆಲವರು ಇಲ್ಲಿ ಹಿರಿಯ ನಾಗರಿಕರು ಬಂದಿದ್ದಾರೆ. ಮತ್ತೆ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೆಲ್ಲರೇ, ಇವತ್ತು ಅಂಡಸನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಿಲ್ಲಾ ಪೊಲೀಸ್ ವತಿಯಿಂದ ಮಾನ್ಯ ಪೊಲೀಸ್ ಅಧೀಕ್ಷಕರ ಒಂದು ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಪ್ರತಿ ತಿಂಗಳು ಒಂದು ಜನಸಂಪರ್ಕ ಸಭೆಯನ್ನು ಆಯೋಜಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆ ಸ್ಥಳದಲ್ಲಿ ಆಲಿಸಿ ಆ ಒಂದು ಕುಂದುಕೊರತೆಗಳಿಗೆ ಪರಿಹಾರಗಳನ್ನು ಹುಡುಕುವ ನಿಟ್ಟಿನಲ್ಲಿ ಈ ಒಂದು ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ಮಾನ್ಯ SP ಸರ್ ಅವರ ಒಂದು ನಿರ್ದೇಶನದ ಮೇರೆಗೆ ಇವತ್ತು ಇಲ್ಲಿ ಅಂಡಸನ್ಪೇಟೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ, ಈ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ಸುಮ್ಮನೆ ಬಂದು ನಿಮ್ಮೊಂದಿಗೆ ಒಂದು ಅರ್ಧ ಗಂಟೆ ಕಳೆದುಬಿಟ್ಟು ಒಂದು ಸೈನ್ ತಗೊಂಡು ಬರ್ಕೊಂಡು ಹೋಗುವುದಲ್ಲ. ನಮ್ಮ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾದಂತಹ ಮಾನ್ಯ DG ಸರ್ ಮತ್ತೆ IGP ಸರ್ ಅವರು ಸಾರ್ವಜನಿಕರ ಒಂದು ಯೋಗಕ್ಷೇಮ ಮತ್ತೆ ಅವರ ಸುರಕ್ಷತೆ, ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತೆ ಹಿರಿಯ ನಾಗರಿಕರ ಸುರಕ್ಷತೆ ಬಗ್ಗೆ ಅತ್ಯಂತ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ, ಸಾರ್ವಜನಿಕರ ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಒಂದು ಇಚ್ಛೆ ಇಟ್ಕೊಂಡು, ಉದ್ದೇಶ ಇಟ್ಕೊಂಡು ಸುಮಾರು ಒಂದು ಆದೇಶಗಳನ್ನು ಹೊರಡಿಸಿದ್ದಾರೆ. ಆ ಒಂದು ಆದೇಶಗಳ ಅನುಸಾರ ಇವತ್ತು ನಾವು ನಿಮ್ಮ ಮುಂದೆ ಬಂದು ನಿಮ್ಮ ಒಂದು ಕುಂದುಕೊರತೆಗಳನ್ನು ಆಲಿಸಿ ಈ ಸಭೆಯಲ್ಲಿ ನೀವು ಕೊಟ್ಟಂತಹ ಒಂದು ಕುಂದುಕೊರತೆಗಳ ಬಗ್ಗೆ ಅದಕ್ಕೆ ಪರಿಹಾರವನ್ನು ಹುಡುಕುವಲ್ಲಿ ನಾವು ಕಾರ್ಯಕ್ರಮದ ಆದೇಶ. ಇವತ್ತು ನಾವೆಲ್ಲರೂ ಏನು ಕುಂದುಕೊರತೆಗಳನ್ನ ಸಮಾಜದಲ್ಲಿ ಹೇಳಿದ್ದೀರಿ, ಅದನ್ನ ಎಲ್ಲರೂ ನಮ್ಮ PSI ನೋಡ್ಕೊಂಡಿದ್ದಾರೆ, ನಮ್ಗೆಲ್ಲರೂ ಬಂದಿದೆ. ಪ್ರಥಮ ಆದ್ಯತೆಯಾಗಿ ನೀವು ಒಂದು ಏನು ಕಂಪ್ಲೇಂಟ್ಸ್ ಕೊಟ್ಟಿದ್ದೀರಿ ಅದನ್ನು ನಾವು ಪರಿಹಾರ ಮಾಡ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಪೊಲೀಸ್ ಇಲಾಖೆಯ ಮುಖ್ಯ ಉದ್ದೇಶ ಸಾರ್ವಜನಿಕರ ಸುರಕ್ಷತೆ, ರಕ್ಷಣೆ ಮಾಡುವುದು ಮುಖ್ಯ ಉದ್ದೇಶ. ಆ ನಿಟ್ಟಿನಲ್ಲಿ ರಕ್ಷಣೆ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರ ಒಂದು ಸಹಕಾರ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಮ್ಮ ಪೊಲೀಸ್ ಇಲಾಖೆ ಮೊದಲನೇದಾಗಿ ಬಯಸ್ತಾ ಇದೆ. ನಾವೆಲ್ಲರೂ ಸಹಕಾರ ಕೊಟ್ಟಾಗಿ ಹೇಳಿ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಎಲ್ಲ ಹಕ್ಕುಗಳನ್ನು ಕೊಟ್ಟಿದೆ. ಅದೇ ರೀತಿ ಮೂಲಭೂತ ಹಕ್ಕುಗಳು ಯಾವ ರೀತಿ ನಮಗೆ ಸಂವಿಧಾನ ಕೊಟ್ಟಿದೆಯೋ ನಮ್ಮ ಮೂಲಭೂತ ಕರ್ತವ್ಯವೂ ಇದೆ. ಪ್ರತಿಯೊಬ್ಬರು ಹಕ್ಕುಗಳನ್ನು ಮಾತ್ರ ನಾವು ಎಂಜಾಯ್ ಮಾಡೋದಲ್ಲ, ನಮ್ಮ ಕರ್ತವ್ಯಗಳನ್ನು ಮಾಡಬೇಕು ಅಂತೇಳಿ ಏನೇನು ಮೂಲಭೂತ ಕರ್ತವ್ಯಗಳಿದೆ ಅದನ್ನ ಎಲ್ಲ ಮೊದಲಾಗಿ ಅರ್ಥ ಮಾಡಿಕೊಂಡು ತಾವೆಲ್ಲರೂ ಆ ಕರ್ತವ್ಯಗಳನ್ನು
ಸರ್ಕಾರ ಕಾನೂನು ಮಾಡ್ತದೆ. ಆ ಕಾನೂನು ಮಾಡಿದಾಗ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಇರುತ್ತೆ. ಆ ಇಂಪ್ಲಿಮೆಂಟೇಷನ್ ಅಂದ್ರೆ ಜಾರಿ ಮಾಡುವಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಯಾವ ರೀತಿ ನೀವು ಅದನ್ನು ಅಂಗೀಕರಿಸ್ತೀರಿ, ಯಾವ ರೀತಿ ನೀವು ಅದನ್ನ ಅರ್ಥ ಮಾಡಿಕೊಳ್ಳುವುದರ ಮೇಲೆ ಆ ಒಂದು ಕಾನೂನು ಉತ್ತಮ ರೀತಿಯಲ್ಲಿ ಜಾರಿಯಾಗುತ್ತೆ. ಸಮಾಜದಲ್ಲಿ ಅದರ ಬಗ್ಗೆ ಮೊದಲನೇದಾಗಿ ಅರಿವು. ಯಾವುದೇ ಕಾನೂನು ಬಗ್ಗೆ ಅರಿವಿಲ್ಲ ಅಂದ್ರೆ ಆ ಕಾನೂನು ಇದು ಎಷ್ಟು. ಹಂಗಾಗಿ ನಾವು ಕಾನೂನು ಮಾಡಿದ್ರೆ ಅದನ್ನು ತಿಳ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಕಾನೂನು ಯಾರು ತಿಳ್ಕೊಂಡಿರ್ತಾರೆ ಅವರು ಧೈರ್ಯವಾಗಿ ಏನು ಸಮಾಜದಲ್ಲಿ ಏನು ನಡೀತದೆ ಅದನ್ನು ಪ್ರಶ್ನೆ ಮಾಡುವಂತಹ ಒಂದು ಧೈರ್ಯ ನಮ್ಮೆಲ್ಲರಿಗೂ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಜಿಲ್ಲಾ ಪೊಲೀಸರ ಒಂದು ಪ್ರಮುಖ ಉದ್ದೇಶ ಕೇವಲ ಪೊಲೀಸ್ ಇಲಾಖೆಯ ಎಲ್ಲ ಸಾರ್ವಜನಿಕರು ನೆಮ್ಮದಿಯಾಗಿರಬೇಕು. ಅವರ ನೆಮ್ಮದಿಗೆ ಯಾವುದೇ ರೀತಿಯಾದಂತಹ ಭಂಗ ತರಬಾರದು, ಭಂಗ ಉಂಟಾಗಬಾರದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ಮಾನ್ಯ SP ಸಾಹೇಬರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಅದಕ್ಕೆ ಆ ಒಂದು ಕಾರ್ಯಕ್ರಮಗಳು ಆಗಬೇಕಂದ್ರೆ ನೀವೆಲ್ಲರೂ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಮಾನ್ಯ SP ಸಾಹೇಬರು ರೌಡಿ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಕರ್ತವ್ಯವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರ ರೌಡಿ ಚಟುವಟಿಕೆಗಳನ್ನು ನಿಗ್ರಹ ಮಾಡಿ ರೌಡಿಗಳಿಗೆ ನಾವು ಅವರಿಗೆ ಪ್ರಕರಣ ದಾಖಲಿಸಿ ಅವರನ್ನ ಜೈಲು ಕಳಿಸಿ ಅವರಿಗೆ ಕೇಸು ಹಾಕಿದ ತಕ್ಷಣ ಈ ಅವರೆಲ್ಲ ಪರಿವರ್ತನೆ ಆಗ್ತಾರೆ ತಪ್ಪು. ಅವರಿಗೆ ಒಂದು ಮನಪರಿವರ್ತನೆ ಆಗಬೇಕು ಅಂತ ಹೇಳಿ ಸುಮಾರು ಜನಕ್ಕೆ SP ಸಾಹೇಬರು ರೋಡ್ ಮಾಡಿ ಅವರಿಗೆ ಉತ್ತಮ ರೀತಿಯಲ್ಲಿ ಬರಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕೆಲವರು ಮಾರ್ಗದರ್ಶನ ನಾಯಿಕಾರ ಕೊಟ್ಟು ನಾನಿರುವುದೇ ಹಿಂಗೆ, ನಾನು ಯಾವುದನ್ನು ಕೇರ್ ಮಾಡುವುದಿಲ್ಲ ಅಂತವನ್ನ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡುತ್ತದೆ. ಯಾವುದೇ ಕಾರಣವನ್ನು ಇಲಾಖೆಯ ಕಡೆಯಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕರಿಗೆ ಒತ್ತಡ ಮಾಡುವುದು, ತೊಂದರೆ ಮಾಡುವುದು, ಅವರಿಗೆ ಬೆದರಿಕೆ ಹಾಕಿ ಎಕ್ಸ್ಟ್ರಾಕ್ಷನ್ ಮಾಡುವುದು, ಇಂಥ ಯಾರಾದರೂ ಕಂಡುಕೊಂಡ್ರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನಿನಲ್ಲಿ ನಾವು ಕ್ರಮ ತಗೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಯಾರನ್ನು ಭಯ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಪ್ರಶ್ನೆ ಮಾಡೋದನ್ನು ಕಲೀರಿ. ಎಲ್ಲಿರೋದು ನಾವು ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿರೋದು ನಾವು ಎದ್ದು ಪ್ರಯೋಜನ ಇಲ್ಲ. ಯಾವುದೇ ಮೊದಲನೇದಾಗಿ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಬೇಕಾದ್ರೆ ನಮಗೆ ಅದರ ಬಗ್ಗೆ ಜ್ಞಾನ ಇರಬೇಕು. ಜ್ಞಾನ ಇರಬೇಕಾದ್ರೆ ನಾವು ಅದರ ಬಗ್ಗೆ ಮನಸ್ಸು ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರತಿಯೊಂದರ ಕಾನೂನುಗಳನ್ನ ಇರುವಂತಹ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತೆ ಸಮಾಜ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಂದ್ರೆ ಅಲ್ಲಿ ಕೆಲವಂತಹ ಒಂದು ಅಕ್ರಮ ಚಟುವಟಿಕೆಗಳು ನಿಲ್ಲಬೇಕು. ಯಾಕಂದ್ರೆ ಕೆಲವೇ ವ್ಯಕ್ತಿಗಳು ಮಾಡತಕ್ಕಂಥ ಒಂದು ದುರಾಚಾರ, ಒಂದು ಅಕ್ರಮ ಚಟುವಟಿಕೆಯಿಂದ ಸಮಾಜಕ್ಕೆ ಕೆಟ್ಟ ಹೆಸರು, ಅವರ ಬೀದಿ ಕೆಟ್ಟ ಹೆಸರು, ಅವರ ಏರಿಯಾ ಕೆಟ್ಟ ಹೆಸರು, ಅವರ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದರಿಂದ ನಮ್ಮ ಪೊಲೀಸ್ ಇಲಾಖೆ ಮನೆ SP ಸರ್ ಅವರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಜರುಗಿಸ್ತಾ ಇದೆ. ಮುಂದೇನು ಜರುಗಿಸಿ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ತಾವೆಲ್ಲರೂ ಈ ಒಂದು ಅಕ್ರಮ ಚಟುವಟಿಕೆಗಳು, ರೌಡಿ ಚಟುವಟಿಕೆಗಳ ಬಗ್ಗೆ ನಮ್ಮ ಇಲಾಖೆಗೆ ತಾವೆಲ್ಲರೂ ಮುಕ್ತವಾಗಿ ಏನು ಮಾಹಿತಿ ಇದ್ರೆ ಅದನ್ನ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಒಂದು ಏನು ಮಾಹಿತಿ ಕೊಟ್ಟವರ ಹೆಸರನ್ನು ನಾವು ಗೌರವವಾಗಿ
ಯಾವುದೇ ರೀತಿಯಾದಂತಹ ನಮಗೆ ತೊಂದರೆಗಳನ್ನು ನೋಡೋದಕ್ಕೆ ನಾವು ಇದ್ದೀವಿ ಅಂತ ಹೇಳಿ ನಮಗೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮೊದಲು ಸಮಾಜದಲ್ಲಿ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ನಮ್ಮನ್ನ ನಾವು ತಿದ್ದುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು. ಯಾರೋ ಪರಿಪೂರ್ಣ ಎಲ್ಲ ವಿಷಯಗಳಲ್ಲಿ ನಾವು ಯಾವ ಪರಿಪೂರ್ಣ ಇಲ್ಲ. ಪರಿಪೂರ್ಣವಾಗಬೇಕು ಅಂದ್ರೆ ಮೊದಲನೇದಾಗಿ ನಾವು ಸಮಾಜವನ್ನು ಅರ್ಥ ಮಾಡಬೇಕು, ನಮ್ಮನ್ನು ನಾವು ಅರ್ಥ ಮಾಡಬೇಕು. ಅವಾಗ ಮಾತ್ರ ನಮ್ಮಲ್ಲಿ ಏನು ಹುಡುಕಿದೆ ನಮಗೆ ಅರಿವಾಗುತ್ತೆ. ನಮ್ಮನ್ನ ಅರ್ಥ ಮಾಡಿಕೊಂಡಿದ್ದಾರೆ ನಮ್ಮಲ್ಲಿರ್ತಕ್ಕಂಥ ಹುಡುಗರು ನಮಗೆ ಅರ್ಥ ಆಗುವುದಿಲ್ಲ. ಹಂಗಾಗಿ ಎಲ್ಲರೂ ಸಮಾಜ ಬದಲಾವಣೆ ಆಗ್ಬೇಕಂದ್ರೆ ಮೊದಲು ನಮ್ಮಿಂದ ಬದಲಾವಣೆ ಆಗ್ತದೆ. ಇನ್ನೊಬ್ಬರು ಏನು ಬದಲಾವಣೆ ಆಗಬೇಕು ಅಂತ ನಾವು ಬಯಸ್ತೀವೋ ಅದೇ ರೀತಿ ನಮ್ಮನ್ನು ನಾವು ಬದಲಾವಣೆ ಮಾಡಿದಾಗ ಆಟೋಮೆಟಿಕ್ ಆಗಿ ನಮ್ಮ ನೋಡಿ ಕಲಿತಾರೆ. ಹಂಗಾಗಿ ಯಾವುದೇ ವಿಚಾರ ಇರಲಿ, ಪ್ರತಿಯೊಂದು ವಿಚಾರದಲ್ಲಿ ಒಂದು ಕುಟುಂಬ ಇರಲಿ, ಒಂದು ಮನೆ ಇರಲಿ, ಮಕ್ಕಳ ವಿಚಾರ ಇರಲಿ, ಒಂದು ಯಾವುದೇ ವಿಚಾರ ಇರಲಿ, ನಮ್ಮನ್ನು ನಾವು ಬದಲಾವಣೆ ಮಾಡಿದಾಗ ಸಮಾಜ ಆಟೋಮೆಟಿಕ್ ಬದಲಾವಣೆ ಆಗ್ತದೆ. ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಹೇಳ್ತೇನೆ. ಇತ್ತೀಚೆಗೆ ಎಲ್ಲ ಕಳ್ಳತನಗಳು ನಡೀತಾ ಇದೆ. 1 ಗ್ರಾಮ್ ಬಂಗಾರ 15,000 ಹೋಗ್ತದೆ, 18,000 ಹೋಗಿ ಮತ್ತೆ 15,000 ವಾಪಸ್ ಬಂದಿದೆ. ಬಡವರು ಬಂಗಾರ ಅವರ ಕನಸಿನ ಒಂದು ಮಾತಿಲ್ಲ. 1 ಗ್ರಾಮ್ ಬಂಗಾರ ತಗೋಬೇಕಂದ್ರೆ ಒಬ್ಬ ಕೂಲಿ ಮಾಡೋದಾಗಲಿ ಅಥವಾ ಒಂದು ಯಾವುದೋ ಉದ್ಯೋಗ ಮಾಡೋದಾಗಲಿ ಕನಿಷ್ಠ ಕೂಲಿ ಪಡೆಯಬೇಕಂತ ಒಂದು ತಿಂಗಳ ವೇತನ, 1 ಗ್ರಾಮ್ ಬಂಗಾರ 1 ತಿಂಗಳ ವೇತನ. ಹಂಗಾಗಿ ಮನೆಗಳಲ್ಲಿ ಇರ್ತಕ್ಕಂತಹ ಒಂದು ಏನು ನಾವು ಇಟ್ಕೊಂಡಿರ್ತೀರಿ, ಕನಿಷ್ಠ ಯಾರ ಮನೆಯಲ್ಲಿ ಏನಿದೆಯೋ ಅದನ್ನ ಒಂದು ಸುಭದ್ರವಾಗಿ ಇಟ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಮನಸ್ಸು ಮಾಡಬೇಕು. ಸುಮಾರು ಕಳ್ಳತನ ಕೇಸುಗಳು ರಿಪೋರ್ಟ್ ಆದಾಗ ನಾವು ಭೇಟಿ ಮಾಡ್ತೀವಿ. ನಮ್ಮ ಒಂದು ನೆಗ್ಲಿಜೆನ್ಸಿ ಇಂದಲೇ ಕಳ್ಳತನಗಳಾಗಿರೋದು ಕಂಡು ಬರ್ತಾ ಇದೆ. ಯಾಕಂದ್ರೆ ಇರುವುದನ್ನ ಭದ್ರವಾಗಿ ಇಟ್ಕೊಳ್ಳೋದಕ್ಕೆ ಮಾಡಬೇಕು. ಯಾಕಂದ್ರೆ ನಾವು ಏನು ಆಗಲ್ಲ ಅನ್ನೋದು ಭರವಸೆ. ಅಂದ್ರೆ ಯಾರು ಕಳ್ತನಿಸ್ಬಿಡ್ತಾ ಇದ್ದಾರೆ, ಒಂದ್ಸಲ ಕಳ್ಳತನ ಹಾಕಿದ್ರೆ ಅವರು ಹುಡುಕೋದು ಬಹಳ ಕಷ್ಟ. ಏನಾದ್ರೂ ಅವನಿಗೆ ಆಧಾರ ಇದೆ, ಇಮಿಡಿಯೇಟ್ ಹುಡುಕ್ತೀವಿ, ಇಲ್ಲ ಅಂದ್ರೆ ಅದು ಸುಮಾರು ತಿಂಗಳು ಹಿಡಿತದೆ. ಆದ್ರೂ ಪೊಲೀಸ್ ಇಲಾಖೆ ಅಂತ ಕಳ್ಳರ ಬೆಳ್ಳಿ ಬಿದ್ದು ಪತ್ತೆ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ತಗೋತಾ ಇದ್ದೀವಿ. ನಾವೆಲ್ಲರೂ ನಿಮ್ಮ ಒಂದು ವಸ್ತುಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಕ್ಕೆ ನಾವೆಲ್ಲರೂ ಮನಸ್ಸು ಮಾಡಬೇಕು ಅಂತ ಹೇಳಿ ಮನೆಗಳಿಗೆ ಈಗ ಒಂದು 50 ಲಕ್ಷ 60 ಲಕ್ಷ 1 ಕೋಟಿ ರೂಪಾಯಿ ಕೊಟ್ಟು ಒಂದು ಮನೆ ಕಟ್ತಾ ಇದ್ದೀವಿ. ಅದಕ್ಕೆ ಒಂದು ಸೇಫ್ಟಿ ಲಾಕರ್ಸ್ ಇಲ್ಲ, 50 ರೂಪಾಯಿ ಬೀಗ ಆಗ್ತಾ ಇದ್ದೀವಿ. 50 ಲಕ್ಷ ಮನೆ ಕಟ್ಟಿ 50 ರೂಪಾಯಿ ಬೀಗ ಆಗ್ತಾ ಇದ್ದೀವಿ. ಅದು ನಮ್ಮ ಒಂದು ಮನಸ್ಥಿತಿ. ನಮ್ಮ ಒಂದು ಸೆಕ್ಯೂರಿಟಿ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಒಂದು ಮನೆಗಳಿಗೆ ಒಳ್ಳೆಯ ಒಂದು ಲಾಕ್ ಮಾಡ್ಕೊಳ್ಳಿ. ಒಂದು ಸೈರನ್ ಏನಾದರೂ ಒಂದು 5,000ಕ್ಕೆ ಒಂದು ಸೈರನ್ ಬರ್ತದೆ, 5,000 10,000ಕ್ಕೆ ಒಂದು CC ಕ್ಯಾಮ್ರಾ ಬರ್ತದೆ. 4 CC ಕ್ಯಾಮ್ರಾ ಹಾಕ್ಬೋದು. 15,000 ಕೊಟ್ಟರೆ ಒಂದು ಮನೆಗೆ 4 CC ಕ್ಯಾಮ್ರಾ ಹಾಕ್ಬೋದು. ದಯವಿಟ್ಟು CC ಕ್ಯಾಮ್ರಾಗಳನ್ನ ಪ್ರತಿಯೊಬ್ಬರು ಒಂದು ಮನೆ ಕಟ್ಟಿದ ಮೇಲೆ ಎಲ್ಲ ಕ್ಯಾಮ್ರಾಗಳನ್ನ ಹಾಕಿಸಿ, ಎಲ್ಲ ಅಂಗಡಿಯವರು ಎಲ್ಲ ನಮ್ಮ ಏರ್ಪೋರ್ಟಲ್ಲಿ ಅಂಗಡಿಗಳ ಎಲ್ಲರೂ ಒಂದು CC ಕ್ಯಾಮ್ರಾಗಳನ್ನ ಅಳವಡಿಸಿ. ಯಾಕಂದ್ರೆ ಅದನ್ನು ಹಾಕಬೇಕು ಅಂತ ಹೇಳಿ ಒಂದು ಅಭಿಯಾನ ಕಳೆದ 3 ತಿಂಗಳಿಂದ ಮಾಡ್ತಾ ಇದ್ದೀವಿ. ಡಿಸೆಂಬರ್ 8ರಿಂದ ನಾವು ಪ್ರಾರಂಭ ಮಾಡಿ 8ರವರೆಗೂ ಎಲ್ಲರಿಗೂ ಅವೇರ್ನೆಸ್ ಮಾಡಿದ್ವಿ, ಎಲ್ಲರಿಗೂ ತಿಳುವಳಿಕೆ ಹೇಳಿದ್ವಿ. ಆದ್ರೂ ಸುಮಾರು ಜನ ಹೇಳಿದಾಗ ಹಾಕ್ತಾರೆ, ಫೈನ್ ಹಾಕ್ತಾರೆ. ಉಳಿದ ಸಮಯದಲ್ಲಿ ಯಾರಾದ್ರೂ ಕೈಯಲ್ಲಿ ಹಿಂಗೆ ಕೈಗೆ ನೇತಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಕೈಯಲ್ಲಿ ಹೆಲ್ಮೆಟು, ಒಂದು ಕೈಯಲ್ಲಿ ಎಕ್ಸಲೇಟರ್, ಒಂದು ಕೈಯಲ್ಲಿ ಮೊಬೈಲ್. ದಯವಿಟ್ಟು ಅದು ನಿಮಗೆ ಖುಷಿ ಅನಿಸ್ಬೋದು. ಆ ಒಂದು ಟೈಮಲ್ಲಿ ನಾನು ಹೇಳ್ತೀನಿ, ಸಣ್ಣ ಪುಟ್ಟ ವಿಚಾರಗಳು ಇಲ್ಲಿ ಇದಕ್ಕೂ ಮೀಸಲಿಟ್ಟು ಇಲ್ಲಿ ಬಂದು ನಮ್ಮೊಂದಿಗೆ ನೀವು 2 ಗಂಟೆ ಕಾಲ ಕಳೆದಿದ್ದೀರಿ. ನಿಮ್ಮೆಲ್ಲರಿಗೂ ಈ ವೇದಿಕೆಯನ್ನು ಹೇಳ್ತಕ್ಕಂಥ ನಮ್ಮ ಮಾರ್ಪಡೆ ಮತ್ತು ಮಲೆನಾಡು ಚಂದ್ರಶೇಖರ್, ನಮ್ಮ ಏರ್ಪೇಟೆಯ ಸಿಬ್ಬಂದಿ ವರ್ಗದವರಿಗೆ ಮತ್ತೆ ಎಲ್ಲರ
ಎಲ್ಲ ನನ್ನ ಹಿರಿಯರು ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.